ಬೆಳಗ್ಗೆ ಬೆಳಗ್ಗೆ ಎದ್ಬಿಟ್ಟು ಕಾಲೇಜಿಗೆ ಹೋಗೋದಂದ್ರೆ ಎಷ್ಟು ಉದಾಸೀನ ಅಲ್ವೇನ್ರಿ. ಈ ತರ ಹಾಸ್ಟೆಲಿಗೆ ಒಂದು ಬಾಯ್ ಹೇಳ್ಕೊಂಡು ನಾನು ಹೊರಟೆ. ಹೀಗೆ 1 ವೀಕ್ ನಂತರ ಕಾಲೇಜಿಗೆ NCC ಎಕ್ಸಾಮ್ ಬರೆದು ಫುಲ್ ಪ್ರಾಕ್ಟೀಸ್ ಮಾಡಿ ನೋಡಿ ಹೇಗಾಗಿದ್ದೀನಿ. ಈಗ 1 ವೀಕ್ ಆದಮೇಲೆ ಕಾಲೇಜ್ ಹೇಗಿದೆ ನೋಡ್ಕೊಬಿಟ್ಟು ಬರೋಣ ಬನ್ನಿ. ಹೀಗೆ ಹೇಳ್ಕೊಂಡೆ ಕಾಲೇಜ್ ಹತ್ರ ಬಂದೇ ಬಿಟ್ಟೆ. ಬೆಂಚಲ್ಲಿ ಬಂದು ಕೂತ್ ನೋಡಿದ್ರೆ ಕಣ್ಣು ಕಿವಿ ಮೂಗು ಬಾಯಿ ಎಲ್ಲ ಡೆಸ್ಕಲ್ಲೇ ಇತ್ತು. ಈ ತರ ಪ್ರತಿಭೆಗಳು ನಿಮ್ಮ ಫ್ರೆಂಡ್ಸ್ ಗ್ಯಾಂಗಲ್ಲಿ ಇದ್ರೆ ಕಮೆಂಟಲ್ಲಿ ಟ್ಯಾಗ್ ಮಾಡಿ, ಓಕೆನಾ? ಅದಾದ್ಮೇಲೆ ವಿಷಯ ಗೊತ್ತೇನ್ರಿ, ನಮ್ಮ ಕ್ಲಾಸಲ್ಲಂತೂ ಇವತ್ತು ಜನ ಸಾಗರ ಅನ್ಕೊಳ್ಳಿ. ನೋಡಿ, ಗರ್ಲ್ಸ್ ಆದ್ರೂ 4-5 ಜನ ಇದ್ವಿ, ಬಾಯ್ಸ್ ಪಾಪ ಅವನೊಬ್ಬನೇ ಕೂತಿದ್ದ. ಅದಾದ್ಮೇಲೆ ಯಾಕೆ ಈ ಥರ ಇದ್ರು ಅಂತಂದ್ರೆ, ನಮ್ಮ ಕಾಲೇಜಲ್ಲಿ ಇವತ್ತು ವಿಷನ್ದು ಮುಂಚಿನ ದಿನ ಆಗುವಂಥ ಫ್ಲ್ಯಾಶ್ ಮೂವ್ ಇತ್ತು. ಸೊ ಫ್ಲ್ಯಾಶ್ ಮೂವಿಗೋಸ್ಕರ ಎಲ್ಲ ಪ್ರಿಪ್ರೇಷನಲ್ಲಿ ಇದ್ರು ಅಥವಾ ಕಾಲೇಜ್ ಬಂಕ್ ಹಾಕಿ ಹೋಗಿದ್ರೆ ಗೊತ್ತಿಲ್ಲ. ಹಾಗೆ ನಾನು 2 ಕ್ಲಾಸ್ ಮುಗಿಸ್ಕೊಂಡು ಸೀದಾ ಫ್ಲ್ಯಾಶ್ ಮಾಬ್ ನೋಡೋಣ ಅಂತ ನಾನು ಈ ತರ ಹೊರಟೆ. ಯಾವ ತರ ಇತ್ತು ನಮ್ಮ ಫ್ಲ್ಯಾಶ್ ಮಾಬ್ ನೋಡೋಣ ಬನ್ನಿ. ಈ ಥರ ಫ್ಲ್ಯಾಶ್ ಮೊಬೈಲ್ನ ಮುಗಿಸ್ಕೊಂಡು ಬಂದುಬಿಟ್ಟು ನನಗೊಂದು ಬುಕ್ ಓದೋಕ್ಕಿತ್ತು ಅಂತ ಅದನ್ನು ಓದ್ಬಿಟ್ಟು ರಾತ್ರಿ ಆಗುವಾಗ ಈ ಗೊಂಬೆ ಹತ್ರ ಒಂದು ಸ್ವಲ್ಪ ಸಾಂಗ್ ಎಲ್ಲ ಕೇಳಿಕೊಂಡು ನನ್ನ ರೂಮ್ಮೇಟಿಗೆ ಕ್ಯಾಮ್ರಾ ಸಿಕ್ಕಿತ್ತು. ಅವ್ರ ಕ್ಯಾಮ್ರಾನ ಸ್ವಲ್ಪ ನೋಡಿ ಈ ಥರ ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ಕೇಳಿಕೊಂಡು ಅದಾಗಿ ನೆಕ್ಸ್ಟ್ ನನ್ನ ಫ್ರೆಂಡ್ ಮನೆಯಿಂದ ಬಂದಿದ್ಲು ಅಂತ ನಾವು ಇವತ್ತು ಹಬ್ಬದ ಊಟನೇ ಮಾಡಿಬಿಟ್ವಿ ಅಂದ್ಕೊಳ್ಳಿ. ಕಿರೋಟಿ ಹೋಳಿಗೆ ಎಲ್ಲ ತಂದಿದ್ಲು. ನಾನು ಶಿವರಾತ್ರಿ ಹಬ್ಬಕ್ಕೆ ಮನೆಗೆ ಹೋಗಿಲ್ಲ ಅಂತ ಅಂದ್ರು ನಮ್ಮ ಕಡೆ ಟಮಟ ಅಂತಾರೆ, ನಿಮ್ಮ ಕಡೆ ಏನಂತಾರೆ ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ಈ ತಂಬಿಟ್ಟನ್ನ ತಿನ್ಕೊಂಡು ಇವತ್ತಿನ ಬ್ಲಾಗ್ನ ಎಂಡ್ ಮಾಡ್ತೀನಿ. ನಾನು ನಿಮ್ಮ ಪ್ರೀತಿಯ ನಿಮ್ಮನೆ ಮಗಳು ಪ್ರಿಯಾಂಕಾ NB. Please do keep supporting.